ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆಧುನಿಕ ಭಗೀರಥರು ಅಂತ ಕರೆಸಿಕೊಳ್ಳಲ್ಪಡುವಂಥ ತಮ್ಮ ಚಿಂತನೆಗಳಿಂದ ತಮ್ಮ ವಿಚಾರಧಾರೆಗಳನ್ನು ನಿರಂತರವಾಗಿ ಪತ್ರಿಕೆಗಳಲ್ಲಿ ಬರೆಯೋ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಬಹಳ ಅತ್ಯಂತ ಅಗತ್ಯವಾಗಿರುವಂಥ ಸಂಗತಿ ಅದು. ಹೊಟ್ಟೆಗೆ ಊಟವನ್ನು ಕೊಟ್ಟು ಒಂದು 4 ಗಂಟೆಗಳ ಕಾಲ ಸಂತೃಪ್ತಿ ಪಡಿಸ್ಬೋದು, 5ನೇ ಗಂಟೆಗೆ ಮತ್ತೆ ಹೊಟ್ಟೆ ಹೊಸಿಯತ್ತೆ. ಆದರೆ ಮನಸ್ಸಿಗೆ ಬೇಕಾಗಿರುವ ಆಹಾರವನ್ನು, ಚಿಂತನೆಯ ಆ ಹೂರಣವನ್ನು ಕೊಡುವಂಥ ಪ್ರಯತ್ನವನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥ ಪರಮ ಪೂಜ್ಯ ಸಿರಿಗೆರೆ ಮಠಾಧೀಶರಿಗೆ ನಾನು ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ, ರಾಜಕಾರಣ ವಲಯದಲ್ಲಿ ತುಂಬ ಕಡಿಮೆ ಜನರನ್ನು ಮಿತ್ರರು ಅಂತ ಕರೀಬೋದು. ಹೆದರಿಕೆ ಇಲ್ಲದೆ ನನ್ನ ಆತ್ಮೀಯ ಮಿತ್ರರು ಅಂತ ಹೇಳ್ಬೋದಾಗಿರುವಂಥ ಕುಡುಚಿಯ ಶಾಸಕರಾಗಿರುವಂಥ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಯಾಕೆ ಹೆದರಿಕೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಯಾರನ್ನಾದರೂ ಮಿತ್ರರು ಅಂತ ಕರಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ರಾಜಕಾರಣದಲ್ಲಿ. ಬಟ್ ಅವರು ನಾನು ನೋಡಿದಾಗಲಿಂದ ಇವತ್ತಿನವರೆಗೂ ಅದೇ ಥರ ಒಂದು ಮೌಲ್ಯಗಳನ್ನು ಕಾಪಾಡಿಕೊಂಡು ಬರುವಂಥ, ಸಮಾಜದ ಚಿಂತನೆಗಳಿಗೆ ತಮ್ಮ ದನಿಯಾಗುವಂಥ ಪ್ರಯತ್ನವನ್ನೇನು ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಶ್ರದ್ಧೆಯ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಿಗೆ, ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈಗ ತಾನೇ ಕೇಳ್ತಾ ಇದ್ದೆ, ಜ್ಞಾಪನಂ ಫೌಂಡೇಶನ್ನ ಉದ್ಘಾಟನೆ ಆಗ್ತಿದೆ. ಜಯಸಿಂಹ ತಮ್ಮ ತಂಡವನ್ನು ಕಟ್ಟಿಕೊಂಡು ಹೇಗೆ ಕರೋನಾ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಮಾಜ ಜೊತೆಗೆ ನಿಂತ್ಕೊಂಡ್ರು ಅಂತ. ಕರೋನಾ ತುಂಬ ಸಂಕಟವನ್ನು ತಂದೊಡ್ಡಿತು, ಅನುಮಾನವೇ ಇಲ್ಲ. ಆದರೆ ಕರೋನಾ ನಮ್ಮನ್ನು ಪರೀಕ್ಷೆನೂ ಮಾಡಿಬಿಡ್ತು. ಯಾವ ಥರ ಪರೀಕ್ಷೆ ಮಾಡ್ತು ಅಂತಂದರೆ 2 ಥರದ್ದು. ಮೊದಲನೇದು, ನಿಮ್ಮೊಳಗೆ ಕರೋನಾನ ಎದುರಿಸೋ ತಾಕತ್ತಿದೆಯಾ ಅಂತ ಮೊದಲನೇದು. ಅನೇಕರಿಗೆ ಕರೋನಾ ಬಂತು, ಕೆಲವರು ಕರೋನಾ ಬಂದು ತೀರ್ಕೊಂಡ್ರು, ಕೆಲವರು ಕರೋನಾ ನಡುವೆಯೂ ಕೆಲಸ ಮಾಡ್ತಿದ್ರು. ನಾವು ವಿಕ್ಟೋರಿಯಾ ಕರೋನಾ ಸಂದರ್ಭದಲ್ಲಿ ಮೊದಲನೇ ವೇವ್ ಬಂದಾಗ ಒಂದು ಘಟನೆ ಹಂಚ್ಕೋಬೇಕು ನಿಮ್ಮ ಹತ್ರ, ಹೇಗಿರುತ್ತೆ ಸಮಾಜದ ಪ್ರತಿಕ್ರಿಯೆಗಳು ಅಂತ. ಮೊದಲನೇ ವೇವ್ ಬಂದಾಗ ಕರೋನಾ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಗೊತ್ತಿರೋದು ಟಿವಿಯಲ್ಲಿ ಬರ್ತಿರೋ ಭಯಾನಕ ವರದಿಗಳು ಮಾತ್ರ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಆ ಟಿವಿ ಅಂತೂ ಹೇಗೆ ಮಾಡಿದ್ರು ಅಂತಂದ್ರೆ ಕರೋನಾಕ್ಕಿಂತ ಭಯಾನಕ ಟಿವಿ ಚಾನೆಲ್ಗಳೇ ಅನ್ನೋ ಮಟ್ಟಿಗೆ ಆಗೋಗಿತ್ತು ನಮ್ಗೆ. ನಾನು ಎಲ್ಲಿವರೆಗೂ ತಮಾಷೆ ಮಾಡ್ತಿದ್ದೆ ಅಂತಂದ್ರೆ, ಯಾರು ಟಿವಿ ನೋಡ್ತಾರೋ ಅವ್ರಿಗೆ ಕರೋನಾ ಗ್ಯಾರಂಟಿ ಅಂತ, ಅಷ್ಟು ಖಾತ್ರಿಯಾಗಿತ್ತು ಕರೋನಾ. ಆ ಸಂದರ್ಭದಲ್ಲಿ, ಮೊದಲನೇ ವೇವ್ ಸಂದರ್ಭದಲ್ಲಿ ಇದು ಹೇಗೆ ಬರುತ್ತೆ, ಏನು ಮಾಡುತ್ತೆ ಗೊತ್ತಿಲ್ಲ. ಆ ಥರದ ಸ್ಥಿತಿಗತಿಗಳಲ್ಲಿ ಒಂದಿನ ನನಗೆ ಕಾಲ್ ಬಂತು ವಿಕ್ಟೋರಿಯಾ ಹಾಸ್ಪಿಟಲ್ನಿಂದ. ಕಾಲ್ ಬಂದು ಅಲ್ಲಿನ PRO, ಅಲ್ಲಿನ ಸೀನಿಯರ್ ಡಾಕ್ಟರ್ ನನಗೆ ಫೋನ್ ಮಾಡಿ ಹೇಳಿದರು, ಡೈರೆಕ್ಟರ್ ಹೇಳಿದರು, ಸರ್ ಒಂದು ಹೆಲ್ಪ್ ಮಾಡ್ತೀರಾ ಅಂತ. ಏನು ಅಂತ ಕೇಳಿದೆ ನಾನು. ಕರೋನಾ ಪೇಷಂಟ್ಗಳ ವಾರ್ಡ್ ಇದೆ, ಅದನ್ನು ಕ್ಲೀನ್ ಮಾಡಲಿಕ್ಕಿದ್ದಂಥ D ಗ್ರೂಪ್ ನೌಕರರು ಬರ್ತಾನೆ ಇಲ್ಲ ಕೆಲಸಕ್ಕೆ. ಅವ್ರು ಹೇಳ್ತಾರೆ, ನಾವೆಲ್ಲ ಕಾಂಟ್ರಾಕ್ಟಲ್ಲಿ ಇರುವಂಥವ್ರು, ನಮಗೆ ಕರೋನಾ ಬಂದರೆ ನೀವೇನು ಮಾಡ್ತೀರಾ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ನೀವು ಒಂದ್ಸಲ ವಾರ್ಡೊಳಗೆ ಬಂದು ಹೋಗ್ತೀರಾ ಅಂತ ಕೇಳಿದ್ರು ನನಗೆ. ನಾನಂದೆ ಶಬಾಷ್, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ನಾನು ವಾರ್ಡೊಳಗೆ ಬಂದು ಹೋಗ್ಬೇಕು, ಆಮೇಲೆ ನನಗೇನಾದರೂ ಆದರೆ ಅಂತ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಯಾಕೆ ಅಂತಂದ್ರೆ ಹೋಗೇ ಬಿಡೋಣ ಅಂತ ನಾವು ಹೋಗಿ ನೋಡಿದ್ವಿ. ನೋಡಿದ್ಮೇಲೆ ಅನ್ನಿಸ್ತು ಬರೀ ಒಳಗೋದ್ರೆ ಸಾಕಾಗಲ್ಲ, ಒಳಗೋದ್ಮೇಲೆ ವಾರ್ಡನ್ನು ಕ್ಲೀನ್ ಮಾಡಬೇಕು ಒಂದಿನ ಅಂತ. ನಾವೊಂದು 15-16 ಜನರು ಗ್ರೂಪ್ ಮಾಡ್ಕೊಂಡಿದ್ವಿ. 5 ಜನ, ಮೊದಲನೇ ದಿನ ನಾನು ಹೋದಾಗ ಡಾಕ್ಟರ್ಗಳು ಹಾಕೊಳ್ತಾರೆ. ನಾನು ಡಾಕ್ಟರ್ಗಳಿಗೆ ಈಗಲೂ ನಮಸ್ಕಾರ ಮಾಡೋದು ಆ ಕಾರಣಕ್ಕೆ, ಏನು ದೊಡ್ಡ ಮನುಷ್ಯರಪ್ಪ ನೀವು ಅಂತ. ಕರೋನಾ ಕೆಲಸ ಮಾಡಿದ ಡಾಕ್ಟರ್ಗಳು ಹಾಕೊಳ್ಳೋ ಅಂತ PPE ಕಿಟ್ಟನ್ನು ಕೊಟ್ಟರು ನಮಗೆ, ಪ್ರೊಟೆಕ್ಷನ್ ಕಿಟ್ಸನ್ನು. ಡಾಕ್ಟರ್ಗಳು ಹಾಕೋ ಕಿಟ್ಟು D ಗ್ರೂಪ್ ನೌಕರರು ಹಾಕೋ ಕಿಟ್ಗಿಂತಲೂ ಭಿನ್ನವಾದ್ದು. ಯಾಕೆಂದ್ರೆ ಡಾಕ್ಟರ್ ಹಾಕೋ ಕಿಟ್ನಲ್ಲಿ 2 ಮಾಸ್ಕ್ ಇರುತ್ತೆ, ಒಂದು ಕನ್ನಡಕ ಇರುತ್ತೆ, ಅದ್ರ ಮೇಲೆ ಒಂದು ಕವರ್ ಇರುತ್ತೆ, ಅದ್ರ ಮೇಲೆ ಒಂದು ಕವರು, ಹಾಕೊಳ್ಳೋಕೆ 2 ಬಟ್ಟೆ. ಇದನ್ನ ಹಾಕೊಂಡು ಯಾವನಾದ್ರೂ D ಗ್ರೂಪ್ ನೌಕರ ಕೆಲಸ ಮಾಡಿದ ಅಂದ್ರೆ ಅವನ್ ಕೆಲಸ ಮಾಡಿ ಎಲ್ಲ ಉಸಿರುಗಟ್ಟೆ ಸಾಯ್ತಾನೆ. ನಮ್ಗದು ಅಂದಾಜು ಇರಲಿಲ್ಲ. ನಮಗೇನೋ ಬಹಳ ಖುಷಿ, ಏನು ಅದ್ಭುತವಾಗಿರುವಂಥ PPE ಕಿಟ್ ಹಾಕಿದ್ದೀವಿ ಅಂತ. ಹಾಕೊಂಡು 15 ನಿಮಿಷಕ್ಕೆ ನೀವು ನಂಬಲ್ಲ, ಹಿಮಾಲಯದ ತುದಿ ಮೇಲೆ ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ಬೋದೋ ಅಷ್ಟೇ ಕಷ್ಟ ವಿಕ್ಟೋರಿಯಾದ ಆ ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ್ಬಿಡ್ತು.
ಯಾರ್ಯಾರು ನಮ್ದ್ರಲ್ಲಿ ಬಾಡಿ ಬಿಲ್ಡರ್ ಅಂತ ಕರೆಸ್ಕೊಳ್ಳಲ್ ಪಡ್ತಿದ್ರೋ ಆ ಕಡೆ ನಾನು ಕೆಲಸ ಮಾಡ್ತಿದ್ರೆ ಈ ಕಡೆ ಬಂದು ಕೂತ್ಕೊಂಡು ಗಾಳಿ ತೆಕ್ಕೊಂಡು ಕೂತ್ಕೊಳ್ಳೋರು, ಸುಸ್ತಾಗ್ಬಿಟ್ಟು ಕೂತಿರು. ಆಗ ನಂಗೆ ಗೊತ್ತಾಯ್ತು ಬಹಳ ಕಷ್ಟ ಇದೆಯಪ್ಪ ಈ ಕೆಲಸ ಅಂತ. ಆದ್ರೆ ನನ್ಗೆ ಬಹಳ ಹೆಮ್ಮೆ ಇದೆ, ನನ್ನ ಜೊತೆ ಇದ್ದ ವಾಲಂಟಿಯರ್ಸ್ 17 ಜನದ ಗ್ರೂಪ್ ಅನ್ನ ದಿನಕ್ಕೆ 5 ಜನರು ಅಂತ ವಿಂಗಡಣೆ ಮಾಡಿಕೊಂಡು 15 ದಿನಗಳ ಕಾಲ ನಿರಂತರ ವಿಕ್ಟೋರಿಯಾ ಕ್ಲೀನ್ ಮಾಡಿದ್ವಿ. ಇದರ ಲಾಭ ಏನಾಯ್ತೋ ಇಲ್ವೋ ಗೊತ್ತಿಲ್ಲ, ನಾವೇನ್ ಘನಂದಾರಿ ಕೆಲಸ ಏನ್ ಮಾಡ್ಲಿಲ್ಲ. ಆದ್ರೆ ಅಲ್ಲಿನ ಡೈರೆಕ್ಟರ್ ನಮ್ಗೆ ಹೇಳಿದ್ರು ಇನ್ಮೇಲೆ ಬರೋದ್ ಬೇಡ ಸರ್ ನೀವು ಅಂತ. ನಾನು ಕೇಳಿದೆ ಯಾಕೆ ಸರ್ ಏನಾಯ್ತು ಅಂತ. ಅವರಂದ್ರು ಈ ಟೀಮೇ ಕೆಲಸ ಮಾಡ್ತಿದೆ, ಇನ್ ನಮ್ಗೇನ್ ದಾಡಿ, ನಾವು ಹೋಗಿ ಕೆಲಸ ಮಾಡೋಣ ಅಂತ ಡಿ ಗ್ರೂಪ್ ನೌಕರರು ಬರ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನಿಮ್ಗೇನೂ ಆಗ್ಲಿಲ್ಲ ಅನ್ನೋ ಧೈರ್ಯ ನೋಡಿದ್ಮೇಲೆ ಅವ್ರಿಗೆ ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳುವಾಗ ನನಗನ್ನಿಸ್ತು ಸಾರ್ಥಕತೆಯ ಕೆಲಸ ಅಂತ. ಮಿತ್ರ, ಕರೋನಾ ನಮ್ಗೆ 2 ತರದ ಚಾಲೆಂಜ್ ಅಂತ ಆ ಕಾರಣಕ್ಕೆ ಕೇಳಿದ್ದು. ಮೊದಲನೇದು, ಕರೋನಾ ಎದುರಿಸುವ ತಾಕತ್ ನಿಮಗಿದೆಯಾ, ವೈರಸ್ ಅನ್ನ ಎದುರಿಸುವ ತಾಕತ್ ನಿಮಗಿದೆಯಾ. ಎರಡನೇದು, ಕರೋನಾ ಸಂದರ್ಭದಲ್ಲಿ ಜನರೊಂದಿಗೆ ನಿಲ್ಲುವ ತಾಕತ್ ನಿಮಗಿದೆಯಾ ಅಂತ 2ನೇ ಸವಾಲನ್ನ ಕರೋನಾ ಕೊಡ್ತು. ಅಂಡ್ ಐ ಆಮ್ ಪ್ರೌಡ್, 2 ಅಲೆ 3ನೇ ಅಲೆ ಕಳೆದು ಹೋದಾಗ್ಲೂ ಈ ಸಮಾಜ ಹೇಗೆ ಇತರರೊಂದಿಗೆ ನಿಂತ್ಕೊಳ್ತು ಅಂತಂದ್ರೆ ನಾವು ನಮಗಾಗಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಪರವಾಗಿ ನಿಲ್ಲಬಲ್ಲೆವು ಅನ್ನೋ ತಾಕತ್ತನ್ನ ಈ ದೇಶ ತೋರಿಸಿಕೊಡ್ತಲ್ಲ. ಜಗತ್ನಲ್ಲಿ ಯಾರೂ ಮಾಡದೇ ಇರುವ ಸಾಹಸವನ್ನ ಭಾರತ ಮಾಡಿತು. ಇವತ್ತು ಕರೋನಾ ಕುರಿತಂತೆ ಮಾತನಾಡ್ತಾ ಜಯಸಿಂಹ ಅವ್ರು ಹೇಳಿದ್ರಲ್ಲ, ಎಷ್ಟು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ, ಎಷ್ಟು ಅಂತ್ಯ ಸಂಸ್ಕಾರಗಳನ್ನು ಮಾಡಲಾಯಿತು, ಅದರ ಪ್ರಭಾವದ ಆಧಾರದ ಮೇಲೆ ಇವತ್ತು ಅವರು ನೇತ್ರದಾನ ಶಿಬಿರ, ಮುಕ್ತಿ ವಾಹನದ ಲೋಕಾರ್ಪಣೆ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ. ಮಿತ್ರ, ಇವೆಲ್ಲವನ್ನು ಮೀರಿ ಒಂದು ಆಲೋಚನೆ ಮಾಡಿ ಈ ದೇಶದ ಅದ್ಭುತವಾಗಿರುವಂತ ಸಾಮರ್ಥ್ಯ ನಾನು ಇತ್ತೀಚೆಗೆ ತುಂಬಾ ಕಡೆ ಹಂಚ್ಕೊಳ್ತಿದ್ದೀನಿ. ಅಕಸ್ಮಾತ್ ಈ ಕರೋನಾ ಸಂದರ್ಭದಲ್ಲಿ ಭಾರತದ ಬಳಿ ವ್ಯಾಕ್ಸಿನ್ ಇಲ್ಲದೆ ಹೋಗಿದ್ದಿದ್ರೆ ಹೆಂಗಿರ್ತಿತ್ತು ಅಂತ ನೀವು ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತ ಹೀನ ದೀನ ಕೃಪಣ ದರಿದ್ರ ದೈನೇಸಿ ಸ್ಥಿತಿಯಲ್ಲಿ ಭಾರತ ಇರ್ತಿತ್ತು. ನಾನು ಯಾಕಿದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತಂದ್ರೆ, ಇವತ್ತು ಜಗತ್ನಲ್ಲಿ ಕರೋನಾಕ್ಕೆ ವ್ಯಾಕ್ಸಿನ್ ಇರುವಂತ ರಾಷ್ಟ್ರಗಳನ್ನು ಲೆಕ್ಕ ಹಾಕಿ ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಇನ್ನು ಸಹಜವಾಗಿಯೇ ಕರೋನಾನ ಕಂಡುಹಿಡಿದಂತ ಚೀನಾ, ಯಾರು ಕಂಡಿಡಿದ್ರೋ ಅವ್ರ ಬಳಿ ಔಷಧಿನೂ ಇರಬೇಕು. ಬಹಳ ದೊಡ್ಡ ಸಂಗತಿ ಏನೂ ಅಲ್ಲ. 4 ರಾಷ್ಟ್ರಗಳು, 4 ದೊಡ್ಡ ರಾಷ್ಟ್ರಗಳು, 4 ಸಮರ್ಥ ರಾಷ್ಟ್ರಗಳು, ಇದರ ಜೊತೆಗೆ 5ನೇ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಭಾರತ ಮಾತ್ರ. ಏನ್ ಚೆನ್ನಾಗಿದೆ, ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು. ಆದ್ರೆ ಮಜಾ ಏನ್ ಗೊತ್ತೇನು, ಅಕಸ್ಮಾತ್ ಕರೋನಾ ನಂಬಳಿ ವ್ಯಾಕ್ಸಿನ್ ನಂಬಳಿ ಇಲ್ಲದೆ ಹೋಗಿದ್ರೆ ಅದು 2 ವ್ಯಾಕ್ಸಿನು, ಒಂದು ಬಯೋಟೆಕ್ ಲ್ಯಾಬ್ ಅಲ್ಲಿ ನಿರ್ಮಾಣ ಆಗಿರುವಂತ ಕೋವ್ಯಾಕ್ಸಿನ್, ಮತ್ತೊಂದು ಇಂಗ್ಲೆಂಡ್ನ ಜೊತೆಗೆ ನಾವು ಮಾಡಿಕೊಂಡಿರುವಂತ ರಿಸರ್ಚ್ ನ ಒಪ್ಪಂದದಿಂದಾಗಿ ನಿರ್ಮಾಣಗೊಂಡಿರೋ ಕೋವಿಶೀಲ್ಡ್. ಇದಲ್ಲದೆ ನೇಸಲ್ ವ್ಯಾಕ್ಸಿನ್ಗಳು ಬರ್ತಿವೆ. ಇನ್ನು ಮುಂದೆ ಕರೋನಾಕ್ ನಾವು ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಯಾವತ್ತು ಭಾರತ ನೇಸಲ್ ವ್ಯಾಕ್ಸಿನ್ ನಮ್ಮ ಹತ್ರ ಇದೆ ಅಂತ ಹೇಳ್ತೋ ಅದಾದ್ಮೇಲೆ ಜಗತ್ತಿನಿಂದ ಕರೋನಾ ಮಾಯವೇ ಆಗೋಯ್ತಪ್ಪ. ನಂಗೆ ಗೊತ್ತಿಲ್ಲ ಹೆಂಗೋಯ್ತು ಅಂತ. ನಾನು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಜಗತ್ನಲ್ಲಿ ಇದಕ್ಕೆ ಸಮರ್ಥವಾಗಿರೋ ಔಷಧಿ ಬಂದಿದೆ ಅಂತ ಗೊತ್ತಾಯ್ತು, ವ್ಯಾಕ್ಸಿನ್ ನೇಸಲ್ ಮೂಗ್ನಲ್ಲಿ ವ್ಯಾಕ್ಸಿನ್ ಹಾಕೊಂಡ್ರೆ ಕರೋನಾ ಹೋಗ್ಬಿಡುತ್ತೆ ಅಂತ ಗೊತ್ತಾಯ್ತು, ಜಗತ್ತಿನಿಂದ ಕರೋನಾ ಮಾಯವಾಯ್ತು. ಅರ್ಥ ಮಾಡ್ಕೊಳ್ಳಿ, ಇದ್ರ ಹಿಂದೆ ಇರ್ಬೋದಾಗಿರುವಂತ ಲಾಬಿ ಎಂತದ್ದು ಅಂತ. ಆದ್ರೆ ಈ ದೇಶ ಸಾಮರ್ಥ್ಯ ಎಂತದ್ದು ಅಂತಂದ್ರೆ, ವ್ಯಾಕ್ಸಿನ್ ನಾವು ಕಂಡುಹಿಡಿದ್ವಿ. ವ್ಯಾಕ್ಸಿನ್ ನನ್ನ ದೇಶದ ಎಲ್ಲ ಜನಕ್ಕೂ ಅಮೆರಿಕಾದೆದುರಿಗೆ ಕೈ ಚಾಚದೆ, ಚೀನಾದೆದುರಿಗೆ ಕೈ ಚಾಚದೆ, ರಷ್ಯಾದೆದುರಿಗೆ ಕೈ ಚಾಚದೆ ನಮ್ಮ ವ್ಯಾಕ್ಸಿನ್ ನಾವೇ ದೇಶದ ಜನಕ್ಕೆ ಕೊಟ್ವಿ. ಆಮೇಲೆ ಏನ್ ಹೇಳಿದ್ವಿ ಗೊತ್ತಾ, ಜಗತ್ತಿನ ಜನಕ್ಕೆ ಸೇಲ್ ಮಾಡಿದ್ವಿ. ಆದ್ರೆ ಭಾರತದ ಖಾಸಿಯತ್ ಏನು ಅಂತಂದ್ರೆ, ಯಾವ ಜಗತ್ತಿನ ರಾಷ್ಟ್ರಗಳಿಗೆ ದುಡ್ಡು ಕೊಟ್ಟು ವ್ಯಾಕ್ಸಿನ್ ಕೊಂಡ್ಕೊಳ್ಳೋ ತಾಕತ್ತಿಲ್ವೋ ಅವುಗಳಿಗೆ ಫ್ರೀ ಕೊಡ್ತೀನಿ ಅಂದ್ವಲ್ಲ, ಇದು ಭಾರತ ಬದುಕಿದ ರೀತಿ. ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್. ಹೊಳಲ್ಕೆರೆಯ ಜನರನ್ನ ನಾನು ಬುದ್ಧಿವಂತರು ಅನ್ಲೋ ದಡ್ರು ಅನ್ಲೋ ಅನ್ನೋದೊಂದು ಡೌಟ್ ಇದೆ ನನಗೆ. ಇದೊಂದು 20 ರೂಪಾಯಿ ಪೆನ್ನನ್ನ ನಿಮ್ಮ ಮಗ ಯಾರಿಗಾದ್ರೂ ತಲೆ ಮೇಲೆ ಟೋಪಿ ಹಾಕಿ ಒಂದು 60 ರೂಪಾಯಿಗೆ ಮಾರಾಟ ಮಾಡ್ಕೊಂಡು ಬಂದ್ರೆ ಗ್ರೇಟ್ ಬಿಸ್ನೆಸ್ ಮನ್ ಆಗ್ತೀಯ ಕಣೋ ನೀವು ಅಂತೀರ ನೀವು. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಮಾಡಿರೋರು ಎಲ್ಲರೂ ಅಲ್ಲದೆ ಹೋದ್ರು ಬಹುತೇಕರು ಈ ತರ ತಮ್ಮ ಪ್ರಾಡಕ್ಟ್ ಅನ್ನ 100%, 200% ಹೆಚ್ಚು ರೇಟಿಗೆ ಮಾರಾಟ ಮಾಡಿ ದುಡ್ಡು ಮಾಡಿರ್ತಾರೆ. ಅಂದ್ರೆ ಯಾವುದನ್ನಾದ್ರೂ ನಮ್ಮ ಹತ್ರ ಇರುವಂತ ಅಪರೂಪದ ವಸ್ತುವನ್ನ ಹೆಚ್ಚು ಬೆಲೆಗೆ ಮಾರಾಟ ಮಾಡುವುದೇ ಜಗತ್ತಿನ ನೀತಿ ನಿಯಮ ಅಂತ ಗುರುತಿಸಲ್ಪಟ್ಟಿರುವಾಗ, ಅಮೂಲ್ಯವಾದ ಒಂದು ವಸ್ತುವನ್ನ ಫ್ರೀ ಕೊಟ್ಟಿದ್ದೀವಿ ಅಂದ್ರೆ ಚಪ್ಪಾಳೆ ಹೊಡೆದ್ರಲ್ಲ ನೀವು.
ಯಾಕೆ ಚಪ್ಪಾಳೆ ಹೊಡೆದ್ವಿ ಅಂತಂದ್ರೆ, ಇದರಿಂದ ದುಡ್ಡು ಮಾಡುವಂತ ದರ್ದನ್ನ ನನ್ನ ಪೂರ್ವಜರು ನಮ್ಗೆ ಹೇಳ್ಕೊಡ್ಲಿಲ್ಲ. ಕಷ್ಟದಲ್ಲಿರೋರಿಗೆ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿರೋದ್ರಿಂದ ಅದನ್ನು ಫ್ರೀ ಕೊಟ್ಟಾಗಲೂ ಚಪ್ಪಾಳೆ ಹೊಡಿತೀವಲ್ಲ, ಇದು ನನ್ನ ದೇಶದ ಆತ್ಮಸ್ಥೈರ್ಯ, ಇದು ನನ್ನ ದೇಶದ ಸಾಮರ್ಥ್ಯ ಅಂತ ಅದಕ್ಕೆ ಖುಷಿ ಪಡೋದು. ಸೆಕೆಂಡ್ ವೇವ್ ಬಂದಾಗ ಅನೇಕರು ಹೇಳಿದರು, ನಮ್ಮ ದೇಶದ ವ್ಯಾಕ್ಸಿನ್ನ ಬೇರೆ ದೇಶದವರಿಗೆ ನೀವು ಯಾಕೆ ಫ್ರೀ ಕೊಟ್ಬಿಟ್ರಿ, ನಮ್ಮ ದೇಶದ ವ್ಯಾಕ್ಸಿನ್ನ, ನಮ್ಮ ಮಕ್ಕಳ ವ್ಯಾಕ್ಸಿನ್ನ ಯಾಕೆ ಫ್ರೀ ಕೊಟ್ರಿ ಅಂತ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅವರು ಮರೆತು ಹೋಗಿದ್ರು, ಫ್ರೀ ಕೊಟ್ಟಿದ್ದು ಯಾಕೆ ಅಂತ ಕೇಳೋದ್ರ ಮೂಲಕ ಮಾನವೀಯತೆಯನ್ನೇ ಕಳ್ಕೊಂಡಂಥ ಬದುಕು ನಾವು ಆಗ್ಬಿಟ್ಟಿದ್ದೀವಿ ಅಂತ. ಮಿತ್ರರೆ, ಭಾರತದ ಒಂದು ಅದ್ಭುತವಾಗಿರುವಂಥ ಸ್ಟೇಟ್ಮೆಂಟ್ ಇದೆ. ಅನೇಕ ಬಾರಿ ನಮ್ಗೆ ಈ ಸ್ಟೇಟ್ಮೆಂಟ್ ಅರ್ಥ ಆಗದೆ ಇರ್ಬೋದು, ಆದರೆ ಮರಿಬೇಡಿ, ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ನನ್ನ ದೇಶ ಜಗತ್ತಿಗೆ ಕೊಟ್ಟಂತ ಆದರ್ಶ. ನ ಕರ್ಮಣ, ನೀವು ಎಷ್ಟು ಕೆಲಸ ಮಾಡ್ತೀರಾ, ಏನ್ ಮಾಡ್ತೀರಾ ಅದರಿಂದ ಕರ್ಮದಿಂದ ಅಲ್ಲ. ನ ಪ್ರಜೆಯ, ನಿಮ್ಗೆ ಎಷ್ಟು ಮಕ್ಕಳು ಅನ್ನೋ ಆಧಾರದ ಮೇಲೂ ಅಲ್ಲ. ನ ಧನೇನ, ನಿಮ್ಮ ಹತ್ರ ಎಷ್ಟು ಸಂಪತ್ತಿದೆ ಅನ್ನೋದು ಆಧಾರದ ಮೇಲೂ ಗೌರವ ಅಲ್ಲ. ಮತ್ತೆ ಯಾವುದರಿಂದ ಗೌರವ? ಎಷ್ಟು ತ್ಯಾಗ ನೀನು ಇತರರಿಗೋಸ್ಕರ ಮಾಡಿದ್ಯಾ ಅನ್ನೋದರ ಆಧಾರದ ಮೇಲೆಯೇ ನಿನಗೆ ಅಮೃತತ್ವ ಸಿದ್ಧಿಸೋದು ಅನ್ನೋದು ಈ ದೇಶದ ಸಿದ್ಧಾಂತ, ಸಂಪತ್ತಿನ ಆಧಾರದ ಮೇಲಲ್ಲ. ಯಾಕೆ ಇವತ್ತು ಜ್ಞಾಪನಂ ಫೌಂಡೇಶನ್ಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಪ್ರೀತಿಯಿಂದ ಬರ್ತಾರೆ ಅಂತಂದ್ರೆ, ಜ್ಞಾಪನಂ ಫೌಂಡೇಶನ್ ಸ್ವಂತಕ್ಕೋಸ್ಕರ ಬದುಕಿಲ್ಲ, ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅಂತ ಇರುವ ಕಾರಣಕ್ಕೋಸ್ಕರವೇ. ಯಾಕೆ ಸ್ವಾಮೀಜಿಗೆ ಮದ್ಯದ ಕುರ್ಚಿ? ಯಾಕೆ ಅಪಾರವಾದ ಗೌರವ? ಇದು ಇವತ್ತು ದೊಡ್ಡವರು, ತಿಳಿದವರು, ಒಂದು ವರ್ಗದವರು ಅಂತೆಲ್ಲ ಭಾವಿಸಬೇಡಿ. ನಾನು ಕಲಬುರಗಿ ಹತ್ರದ ಒಂದು ಹಳ್ಳಿಯ ಒಂದು ಶಾಲೆಗೆ ಹೋಗಿ ಪುಟ್ಟ ಪುಟ್ಟ ಮಕ್ಕಳು, 5, 6, 7ನೇ ಕ್ಲಾಸಿನ ಮಕ್ಕಳು, ನಾನು ಸುಮ್ಮನೆ ಕೇಳಿದೆ ಅವರಿಗೆ. ವೇದಿಕೆ ಮೇಲೆ ಇಬ್ಬರನ್ನು ಕೂರಿಸ್ತೀವಿ. ಒಬ್ಬರು ನಿಮಗೆ ಪರಿಚಯವೇ ಇಲ್ಲದ ಕಾವಿ ಹಾಕಿದ ಸ್ವಾಮಿಗಳು, ಇನ್ನೊಬ್ರು ಅವ್ರ ಜೇಬಲ್ ಕೈ ಹಾಕಿದ್ರೆ ₹1 ಇಲ್ಲ, ಇನ್ನೊಬ್ರು ಪಕ್ಕದಲ್ಲಿ ನಿಮ್ಮೂರಿನ ದೊಡ್ಡ ಶ್ರೀಮಂತರು, ನೀವು ಕಾಲಿಗೆ ಬಿದ್ದಾಗಲೆಲ್ಲ ₹100 ತೆಕ್ಕೊಡ್ತಾರೆ. ನಿಮ್ಮನ್ನೆಲ್ಲರನ್ನು ಸ್ಟೇಜ್ ಮೇಲೆ ಲೈನಾಗಿ ಬಿಟ್ಟು ನಮಸ್ಕಾರ ಮೊದಲು ಮಾಡಿ ಅಂತಂದ್ರೆ, ಮೊದಲ ನಮಸ್ಕಾರ ಯಾರಿಗೆ ಮಾಡ್ತೀರಿ? ಶ್ರೀಮಂತರಿಗೆ ಮಾಡ್ತಿರೋ, ಸ್ವಾಮಿಗಳಿಗೆ ಮಾಡ್ತಿರೋ ಅಂತ ಕೇಳಿದ್ರು. ದೊಡ್ಡವರಿಗೆಲ್ಲ ಕೇಳಿತ್ತು. ನೀವೆಲ್ಲ ಎದುರುಗಡೆ ಸ್ವಾಮಿಗಳಿದ್ದಾರೆ ಅಂತ ಸ್ವಾಮಿಗಳಿಗೆ ಮಾಡ್ತೀವಿ ಅಂತ ಹೇಳ್ಬೋದೇನೋ. ಆದ್ರೆ ಆ ಪುಟ್ಟ ಮಕ್ಕಳು ಯಾರು ಇಲ್ಲದೆ ಹೋದಾಗ ನನಗಂದ್ರು ಸ್ವಾಮಿಗಳಿಗೆ ಮಾಡ್ತೀವ್ರಿ. ನಾನಂದೆ, ಸ್ವಾಮಿಗಳು ದುಡ್ಡು ಕೊಡಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಜೇಬಲ್ಲಿ, ಆದ್ರೆ ಪಕ್ಕದಲ್ಲಿ ಕೂತಿರೋನ್ ಬಳಿ ದುಡ್ಡಿದೆ, ದುಡ್ಡು ಕೊಡ್ತಾನೆ, ಅವನಿಗೆ ಮಾಡದೆ ಸ್ವಾಮೀಜಿಗೆ ಯಾಕೆ ಮಾಡ್ತೀರಾ? ಏನಂದ್ರು ಗೊತ್ತಾ ಹುಡುಗರು? ಒಂದು ಹೆಣ್ಮಗು ನಿಂತ್ಕೊಂಡು ಹೇಳ್ತು, ಕಿವಿಯಲ್ಲಿ ಗುಯ್ ಅಂತಿದೆ ನನಗೀಗ್ಲೂ. ಆ ಹೆಣ್ಮಗು ಹೇಳುತ್ತೆ, ಆ ಸ್ವಾಮಿಗಳು ಬೇಕಿದ್ರೆ ಅಷ್ಟೇ ದುಡ್ಡು ಮಾಡ್ಬೋದಿತ್ರಿ, ಅದು ಬೇಡ ಅಂತ ಎಲ್ಲ ಬಿಟ್ಟು ಬಂದಾರಲ್ರಿ, ಅದಕ್ಕೆ ಅವ್ರಿಗೆ ಮೊದಲು ನಮಸ್ಕಾರ ರೀ ಅಂದ್ಬಿಡ್ತು ಆ ಮಗು. ಏನ್ ಚಂದದ ಮಾತು! ಒಂದು ಪುಟ್ಟ ಮಗುವಿಗೆ ಈ ದೇಶದ ಆದರ್ಶ ಗೊತ್ತಿದೆ, ವಾಕ್ಯ ಗೊತ್ತಿಲ್ಲ. ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು, ವಾಕ್ಯ ಗೊತ್ತಿಲ್ಲ, ಆದ್ರೆ ಯಾಕೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತು, ಯಾಕೆ ಆ ತ್ಯಾಗಕ್ಕೆ ಬೆಲೆ ಇದೆ ಅಂತ ಗೊತ್ತು. ಈ ದೇಶ ಬದುಕಿರುವಂತ ರೀತಿಯೇ ಅಂಥದ್ದು. ಹೀಗಾಗಿ ಈ ದೇಶಕ್ಕೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೌರವ. ನಾವು ಅತ್ಯಂತ ಬಡತನದಲ್ಲಿದ್ದೀವಿ ಅಂತ ಅನ್ಕೊಂಡಾಗ್ಲೂ ಕೂಡ ನಮ್ಮ ಮೇಲಿರುವಂತ ಆತ್ಮದ ಗೌರವ ಜಗತ್ತಿಂದು ಯಾವತ್ತೂ ಕಡಿಮೆ ಆಗಲಿಲ್ಲ. ಜಗತ್ತಿನ ದೊಡ್ಡ ದೊಡ್ಡ ಜನ ಭಾರತಕ್ಕೆ ಬಂದು ನತಮಸ್ತಕರಾಗೋದು ಈ ಕಾರಣಕ್ಕೋಸ್ಕರ. ಈ ದೇಶದ ಭೂಮಿಯನ್ನು ಮುಟ್ಟಬೇಕು ಅಂತ ಒದ್ದಾಡೋದು ಈ ಕಾರಣಕ್ಕೋಸ್ಕರ. ಈಗಲೂ ಕೂಡ ನಾನು ಕಳೆದ ಕೆಲವಾರು ವರ್ಷಗಳ ಹಿಂದೆ ರಾಜ್ಯೋತ್ಸವಕ್ಕೆ ಅಂತ ಇಂಗ್ಲೆಂಡಿಗೆ ಹೋಗುವಂತ ಅವಕಾಶ ಇತ್ತು. ಇಂಗ್ಲೆಂಡ್ನಲ್ಲಿ ಕನ್ನಡಿಗರು ಬಹಳ ಜನ ಇದ್ದಾರೆ. ಅವರ ಜೊತೆ ಒಡನಾಟ. ನಾನು ಮ್ಯಾಂಚೆಸ್ಟರಿಗೆ ಹೋದಾಗ ಅಲ್ಲಿನ ಒಂದು ಯೂನಿವರ್ಸಿಟಿ ನೋಡಬೇಕು ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಅವ್ರು ನಂಗೊಂದು ವ್ಯವಸ್ಥೆ ಮಾಡಿಕೊಟ್ರು. ಯೂನಿವರ್ಸಿಟಿ ನೋಡೋದು ಅಷ್ಟೇ ಅಲ್ಲದೆ, ಇಲ್ಲಿನ ಯೂನಿವರ್ಸಿಟಿಯ ಇಂಡಿಯನ್ ವಿಭಾಗದ ಮುಖ್ಯಸ್ಥರು ನಿಮ್ಗೆ ಯೂನಿವರ್ಸಿಟಿ ಪೂರ್ತಿ ತೋರಿಸ್ತಾರೆ, ಅವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಾವು ಯಾರು ಇರಲ್ಲ ಅಂತಂದ್ರು. ನಂಗೆ ಬಹಳ ಖುಷಿ ಅನ್ನಿಸ್ತು. ಶಬಾಷ್, ಒಂದು ಯೂನಿವರ್ಸಿಟಿ ತೋರಿಸ್ಲಿಕ್ಕೆ ಆ ಯೂನಿವರ್ಸಿಟಿಯವರೊಬ್ಬರು ಸಿಗ್ತಾರೆ, ಮತ್ತು ಅವ್ರಿಗೆ ಇಂಡಿಯಾ ಕನೆಕ್ಷನ್ ಇದೆ, ಇಂಡಿಯಾ ಗೊತ್ತಿದೆ ಅಂತಂದ್ರೆ ಇನ್ನೂ ಚೆನ್ನಾಗಾಯ್ತು ಅಂತ. ಬಟ್ ನಂಗೆ ಚೆನ್ನಾಗಿ ಗೊತ್ತು, ಇಂಗ್ಲೆಂಡಿನ ಯೂನಿವರ್ಸಿಟಿಗಳಲ್ಲಿರುವಂಥ ಪ್ರೊಫೆಸರ್ಗಳು ಇಂಡಿಯಾ ಬಗ್ಗೆ ಮಾತನಾಡಬೇಕಾದ್ರೆ ಏನೆಲ್ಲ ಮಾತನಾಡ್ತಾರೆ ಅಂತ. ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಕ್ವೆಶನ್ ಪ್ರಿಪೇರ್ ಮಾಡಿಕೊಂಡೆ. ಮೊದಲನೇ ಪ್ರಶ್ನೆ, ಆಗೆಲ್ಲ ಬಹಳ ಸುದ್ದಿ ಇತ್ತಲ್ಲ, ಇಂಡಿಯಾದಲ್ಲಿ ರೇಪ್ ಬಹಳ ಆಗುತ್ತೆ, ಇಂಡಿಯಾ ಏನು ಮಾಡ್ತಿದೆ. ಮೊದಲನೇ ಪ್ರಶ್ನೆ, ನಾನು ಏನೇನು ಉತ್ತರ ಕೊಡಬೇಕು ಅಂತ ಪಾಯಿಂಟ್ ನೋಟ್ ಡೌನ್ ಮಾಡಿಕೊಂಡೆ.
ಒಂದು 8-10 ಪ್ರಶ್ನೆ ಹೀಗೆ ಭಾರತದ ಬಗ್ಗೆ ಇರುವ ನೆಗೆಟಿವ್ನೆಲ್ಲ ರೆಡಿ ಮಾಡಿಕೊಂಡು ಇಂತಿಂತ ಪ್ರಶ್ನೆ ಅವ್ರು ಕೇಳ್ತಾರೆ, ಇದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರಿಪೇರ್ ಆಗಿ ಏನ್ ಕೇಳಿದ್ರು ಇಂಡಿಯಾನ ಇವತ್ತು ಸಮರ್ಥಿಸ್ಕೊಳ್ಬೇಕು ಅಂತ ನಾನು ಪಟ್ಟಾಗಿ ಕೂತೆ. ಮಧ್ಯಾಹ್ನ ಊಟಕ್ಕೆ ಅವರೇ ಆರ್ಡರ್ ಮಾಡಿದ್ರು, ಒಂದು ಇಂಡಿಯನ್ ರೆಸ್ಟೋರೆಂಟು. ಅಲ್ಲಿ ಊಟ ಮಾಡಬೇಕಾದ್ರೆ ಅವ್ರು ಮಾತಾಡ್ತಾ ಮೊದಲನೇ ಪ್ರಶ್ನೆ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇದೇ ಪ್ರಶ್ನೆ ಕೇಳ್ತಾರಲ್ಲ ಅಂತ. ಅವ್ರ ಮೊದಲನೇ ಪ್ರಶ್ನೆ, ಚಕ್ರವರ್ತಿ ಐ ಹ್ಯಾವ್ ಎ ಕ್ವೆಶನ್ ಅಂದ್ರು. ನಂಗೆ ಗೊತ್ತಿತ್ತು ಕೇಳ್ತಾರಲ್ಲ, ಕೇಳಿ ಎಂದೆ. ಈ ಸೆಡ್ ಮೊದಲನೇ ಪ್ರಶ್ನೆ ಏನು ಗೊತ್ತಾ, ಡು ಯು ಪ್ರಾಕ್ಟೀಸ್ ಯೋಗ ಅಂತ ಕೇಳಿದ್ರು ನನಗೆ. ಔಟ್ ಆಫ್ ಸಿಲೆಬಸ್, ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಲಿಸ್ಟಲ್ಲಿ ಇರಲೇ ಇಲ್ಲ ಡು ಯು ಪ್ರಾಕ್ಟೀಸ್ ಯೋಗ ಅಂತ. ನಾನು ತಕ್ಷಣ ಶಾಕ್ ಆಗಿ ಅವ್ರಿಗೆ ಹೇಳಿದೆ, ಎಸ್ ಐ ಡು. ಇಷ್ಟಕ್ಕೆ ಮುಗಿಲಿಲ್ಲ, ಮುಂದಿನ ಪ್ರಶ್ನೆ ಕೇಳಿದ್ರು, ವಿಚ್ ಆಲ್ ಆಸನಾಸ್ ಯು ಡು, ಯಾವ್ಯಾವ ಆಸನ ಮಾಡ್ತೀಯಾ. ನನಗೆ ಊಟ ಒಳಗೆ ಹೋಗ್ತಿಲ್ಲ, ನಂಗೆ ಶಾಕ್ ಆಯ್ತು. ಒಂದ್ಸಲ ನಾನು ಪ್ರತಿನಿತ್ಯ ಮಾಡುವಂತ ಒಂದು 7-8 ಹೇಳಿದ್ರೆ ಎಷ್ಟು ಖುಷಿ ಆಗ್ಬಿಡ್ತಾ ಮನುಷ್ಯನಿಗೆ ಅಂದ್ರೆ, ಎಸ್ ನಾನು ಇವೆಲ್ಲ ಮಾಡ್ತೀನಿ, ಇನ್ನೊಂದು 4 ಜಾಸ್ತಿ ಮಾಡ್ತೀನಿ ಅಂತ ಇನ್ನೊಂದು 4 ಹೆಸರು ಹೇಳಿದ. ಇಡೀ ಡಿಸ್ಕಷನ್ ದಿಕ್ಕೇ ಬೇರೆ ಆಗೋಯ್ತು. ಅವ್ನು ನಂಗೆ ಮಾತಾಡ್ತಾ ಕೇಳಿದೆ, ನಾನು ಕೇಳಿದೆ ಇದು ಎಲ್ಲಿಂದ ಶುರು ಆಯ್ತು ನಿಮಗೆ. ಏನಿಲ್ಲ, ನಂದು ಇಂಡಿಯನ್ ಡಿಪಾರ್ಟ್ಮೆಂಟ್ ಅಲ್ಲ, ಅದಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಬಂದಾಗ ಎಲ್ಲರೂ ಬಂದು ನಮ್ಮ ದುಂಬಾಲ್ ಬಿದ್ರು, ಇಂಡಿಯನ್ ಡಿಪಾರ್ಟ್ಮೆಂಟ್ ಅವ್ರು ಯೋಗ ಡೇ ಮಾಡಲೇಬೇಕು ಅಂತ. ಆಗ ನಾನು ಸ್ವಲ್ಪ ಯೋಗ ಬಗ್ಗೆ ತಿಳ್ಕೊಂಡೆ. ಯೋಗ ಬಗ್ಗೆ ತಿಳ್ಕೊಂಡ್ಮೇಲೆ ಗೊತ್ತಾಯ್ತು ಡಾಕ್ಟರ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಯೋಗ ಬೆಟರ್ ಅಂತ. ಹಿಂಗಾಗಿ ನಾನಲ್ಲದೆ ನನ್ನ ಮನೆಯಲ್ಲೆಲ್ಲ ಯೋಗ ಪ್ರಾಕ್ಟೀಸ್ ಮಾಡ್ತೀವಿ. ನನಗೆ ಭಾರತದ ಮೇಲೆ ಗೌರವ ಯೋಗದ ಕಾರಣಕ್ಕೋಸ್ಕರ 100 ಪಟ್ಟು ಜಾಸ್ತಿ ಆಯ್ತು ಅಂತ ಆತ ಹೇಳಬೇಕಾದಾಗ ನಂಗೆ ಅನಿಸ್ತಿತ್ತು, ಶಬಾಷ್, ಇಂಡಿಯಾದ ಗೌರವ ಯಾವತ್ತು ಬೇಕಿದ್ರೂ ಹೆಚ್ಚಲಿಕ್ಕೆ ಬೇಕಾಗಿರುವಂತ ಎಲ್ಲ ಸಂಪನ್ಮೂಲಗಳನ್ನ ಈ ದೇಶದ ಪೂರ್ವಜರು ಕೊಟ್ಟೋಗಿದ್ದಾರೆ. ಗುರುತಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಷ್ಟೇ ನಮಗೆ. ನಾವು ಎಂಥ ಜನಾಂಗ ಆಗಿದ್ದೀವಿ ಗೊತ್ತೇನು? ಎಲ್ಲ ನಿಧಿ ನಮ್ಮ ಬಳಿ ಇದೆ. ನನ್ನ ಪೂರ್ವಜರು ನಿಧಿಯನ್ನ ಸಂಗ್ರಹಿಸಿ ಆ ನಿಧಿಯ ಮೇಲೆ ಕೂರಿಸಿದ್ದಾರೆ, ಕೂತ್ಕೋ ಅಂತ. ಆದ್ರೆ ಹೇಳಲಿಲ್ಲ ಅಷ್ಟೇ ಇದು ನಿಧಿ ಅಂತ. ಕೂರಿಸಿದ್ದಾರೆ ಅದರ ಮೇಲೆ. ನಾನು ಇಷ್ಟಾದ್ರೂ ಕೆಲಸ ಮಾಡಬೇಕಿತ್ತಲ್ಲ, ಇದು ನಿಧಿ ಅಂತ. ಆದ್ರೆ ಪುಣ್ಯಾತ್ಮರು ಏನ್ ಮಾಡ್ತಾರೆ ಗೊತ್ತಾ, ಹೊರಗಿನವರು ಬರ್ತಾರೆ, ನನ್ನ ಪೂರ್ವಜರು ಮಾಡಿಟ್ಟ ಈ ನಿಧಿಯ ಆ ಬ್ಯಾಗಿನಿಂದ 4 ಚಿನ್ನದ ವರಹ ತೆಗೆದು ಭಿಕ್ಷಾ ಪಾತ್ರೆ ಇಟ್ಕೊಂಡಿರೋ ನನ್ನ ತಟ್ಟೆ ಒಳಗೆ ಹಾಕ್ತಾರೆ. ನನ್ಗೆ ಅವನನ್ನು ಕಂಡ್ರೆ ಹೆಮ್ಮೆ, ಅಬ್ಬಾ ಎಂಥ ಒಳ್ಳೆ ಮನುಷ್ಯ. ನಂದೇ ಕಳ್ತನ ಮಾಡಿರೋದು ಗೊತ್ತಿಲ್ಲ ನನಗೆ. ನಾವು ಅಷ್ಟು ವೀಕ್ ಆಗಿದ್ದೀವಿ, ನಮ್ಮ ಸಾಮರ್ಥ್ಯ ಅಷ್ಟು ಕಳೆದು ಹೋಗಿದೆ. ಇಡೀ ಭಾರತದ ಈ ಚಿಂತನೆಯನ್ನ ಮತ್ತೆ ಜಗತ್ತಿಗೊಯ್ಯುವಂತ ಪ್ರಯತ್ನ ಆಗಬೇಕು. ಮಿತ್ರರೆ, ಪರಮಪೂಜ್ಯ ಸ್ವಾಮೀಜಿಯವರು ಕೊಟ್ಟಂತ ಕರಪತ್ರವನ್ನು ನೋಡ್ತಾ ಇದ್ದೆ ನಾನು. ಹೇಗೆ ಒಂದು ಕೆರೆಯ ನೀರನ್ನ ಸಮಾಜಕ್ಕೆ ಮುಟ್ಟಿಸಿ ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸ ತರುವಂತ ಪ್ರಯತ್ನ ಮಾಡಲಾಯಿತು ಅಂತ. ಸುಮಾರೊಂದು 5-6 ವರ್ಷಗಳ ಹಿಂದೆ ನಾವು ಯುವ ಬ್ರಿಗೇಡ್ನಿಂದ ಒಂದು ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಏನ್ ಗೊತ್ತೇನು, ತರುಣರಿಗೆ ನೀವು ಕಾರ್ಯಕ್ರಮ ಮಾಡಿ ಅಂತಂದ್ರೆ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ.